ಅದಕ್ಕೋಸ್ಕರ ತಾವೆಲ್ಲ ಗಮನ ಕೊಟ್ಟು ನಿಮ್ಮ ಫೋನ್ ನಂಬರ್ ಕೊಡಬೇಕಾದ್ರೆ ನಮ್ಮಲ್ಲಿ ಕ್ಯಾಂಪ್ ಆಗ್ತಾಗ ನೀವು ಫೋನ್ ಮಾಡ್ತೀವಿ, ಬಂದು ನೀವಲ್ಲಿ ಕಲ್ತ್ಕೋಬೋದು. ಇಲ್ಲ ನಿಮ್ಮೂರಲ್ಲಿ ನಾವು ಕೇಳ್ತೀವಿ ಅಂದರೆ ಸಂಘ ಸೇರ್ಗೊಂದು 20 ಜನ ಸೇರ್ಕೊತೀವಿ, ಬಂದು ಇಲ್ಲೇ ಹೇಳ್ಕೊಡ್ತಾರೆ. ಆಗ ಹಂಗೆ ಮಾಡ್ಬೋದು. ಇಲ್ಲೇ ಕೇಳ್ತೀವಿ ಅಂದರೆ ಒಂದು 20 ಜನ ಸೇರ್ಕೊಂಡು ಒಂದು ಕಡೆ ಸೇರಿ ಮಹಿಳಾ ಸಂಘ ಸೇರ್ಕೊಳ್ಳಿ, ಆಗ ಬಂದು ಇಲ್ಲಿ ಹೇಳ್ಕೊಡ್ತೀವಿ. ಇಲ್ಲ ನೀವೇ ಅಲ್ಲಿ ಬಂದು ತಿಳ್ಕೊಬೋದು. ಯಾವ್ದಕ್ಕೂ ರೆಡಿ. ನಿಮ್ಮ ಫೋನ್ ನಂಬರ್ ಇದೆ ಕೊಡಿ, 2-3-4 ಜನ ಇದೆಯಾ ಫೋನ್ ನಂಬರ್ ಕೊಟ್ರಾ? ಕೊಟ್ಟಿರೋಳಿ. ತುಂಬ ಧನ್ಯವಾದ. ಮುಂದಿನ ಗ್ರಾಮಕ್ಕೆ ಹೋಗ್ತೀವಿ, ಇನ್ನು ಮುಂದೆ ತೋರಿಸ್ಬೇಕಲ್ಲ, ಎಷ್ಟೆಷ್ಟು ತೋರಿಸ್ತೀವಿ ನಿಮ್ಗೆ ಹೇಳ್ತಾ ಇದ್ದಕ್ಕೆ. ನಿಮ್ಮ ಮನೆ ಬಾಗಿಲು ಬಂದು ಹೇಳಿಕ್ಕೆ ನೀವೆಲ್ಲ ಕೂತ ಕೇಳಿ ತುಂಬ ಧನ್ಯವಾದಗಳು ನಿಮಗೆ. ತುಂಬ ಒಳ್ಳೆ ಜನ, ಮಕ್ಕಳು ತುಂಬ ಚೆನ್ನಾಗಿ ಕೇಳಿದ್ರು ಎಲ್ಲವ. ಈ ತುಂಟು ಮಕ್ಳು ಕೆಲ ಕಡೆ ಇಷ್ಟು ಒಳ್ಳೆ ಮಕ್ಕಳಿದೆ ನೋಡಿ ಇಲ್ಲೆಲ್ಲ. ನೋಡಿ ಪರಮಾತ್ಮ ಓಂ ಶಾಂತಿ ಎಲ್ರಿಗೂ ಒಳ್ಳೇದಾಗ್ಲಿ, ಸುಖ ಶಾಂತಿ ನೆಮ್ಮದಿ ಆಗಲಿ. ಯಾರು ಜಗಳ ಬಿಡಿ, ಮನೆಯಲ್ಲಿ ಹೊಡೆದಾಡಬೇಡಿ, ಕುಸ್ತಿ ಮಾಡಬೇಡಿ, ಯಾರು ಚಾಲಿ ಕೇಳಕ್ಕೋಬೇಡಿ, ದೇವ್ರು ಧ್ಯಾನ ಮಾಡಿದ್ರೆ ಬಂದು ಒಳ್ಳೆ ಬಯಸಿ. ಇದೇ ನಮ್ಮ ಜೀವನ ಶ್ರೇಷ್ಠ ಆಗಬೇಕು ಅಂತ ಏನಿಲ್ಲ. ಚಿಂತಟ್ಟೆ ಬೇಕಾಗಿಲ್ಲ, ಸ್ಪ್ಯಾಚಿಂಗ್ ಸಾಕು. ಆದರೆ ನೆಮ್ಮದಿಯಿಂದ ಬಾಳ್ಬೇಕು ಅಂದರೆ ನಾವು ಚಾಡಿ ಮಾತು ಕೇಳಬಾರ್ದು, ದೇವ್ರು ಧ್ಯಾನ ಮಾಡಬೇಕು, ಒಟ್ಟಿಗೆ ಬಿಡಬಾರ್ದು, ಶಾಂತ ಇರೋ ಮನೇಲಿ, ಮಕ್ಳಿಗೆ ಹೊಡೆಯೋದು ಬೈಯೋದು ಎಲ್ಲ ಮಾಡಬಾರ್ದು. ಇದೇ ದೇವ್ರ ಧ್ಯಾನ ಅಂದರೆ ಶುಭ ಸಂಕಲ್ಪ ಮಾಡಿ ಎಲ್ಲರ ಮೇಲೆ, ಶುಭ ಭಾವನೆ ಶುಭ ಕಾಮನೆ ಬದುಕಪ್ಪ ಅಂತ. ಓಂ ಶಾಂತಿ. ಎಲ್ಲರಿಗೂ ಧನ್ಯವಾದ.